ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಲ್ಯಾಂಡ್ ಸರ್ವೇರ್ ಅಲ್ಲಿ ಬರುವಂತಹ ಜಾಮೆಟ್ರಿನಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ಸ್ ಅಲ್ಲಿ ಆಲ್ರೆಡಿ ನಾನು ಕೆಲವು ಕ್ವಶನ್ಸ್ ಮಾಡಿಸಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಇಂಟೀರಿಯರ್ ಆಂಗಲ್ಸ್ ಇರ್ಬೋದು, ಥಿಯರಮ್ಸ್ ಇರ್ಬೋದು, ಕೆಲವು ಕ್ವಶನ್ಸ್ ನ ಮಾಡಿಸಿದ್ದೀನಿ ಹಾಗೂ ಹೋಮ್ವರ್ಕ್ ಸಹ ಕೊಟ್ಟಿದ್ದೀನಿ. ಆ ಹೋಮ್ವರ್ಕ್ ನ ಸೊಲ್ಯೂಷನ್ ಸಹ ಹಾಕಿದ್ದೀನಿ. ಸೊ ದಟ್ ಹೋಪ್ ಯು ಗೈಸ್ ಆ ವಿಡಿಯೋಸ್ ಎಲ್ಲ ವಾಚ್ ಮಾಡಿದ್ರೆ ಅಂತ ತಿಳ್ಕೊಂತ ಈ ವಿಡಿಯೋನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಂಬರ್ ನೀವು ನೋಡ್ಕೊಳ್ಳಿ, ಇಟ್ ಈಸ್ ಎ ಕಂಟಿನ್ಯೂಷನ್ ಆಫ್ ದ ಸೇಮ್ ಸೀರೀಸ್. ಸೊ ಇವತ್ತು ನಾವು ಮಾಡ್ತಿರುವಂತಹ ಕೆಲವು ಕ್ವಶನ್ ಏರಿಯಾ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ ತರ ಕ್ವಶನ್ಸ್ ಜಾಸ್ತಿ ಸಲನೆ ಕೇಳೋ ಚಾನ್ಸಸ್ ಇದಾವೆ. ಯಾಕಂತಂದ್ರೆ ಆಲ್ ದ ಟೈಮ್ ನ್ಯೂಮರಿಕ್ ಬೇಸ್ಡ್ ಕ್ವಶನ್ಸ್ ಇರ್ಬೇಕಂತಿಲ್ಲ. ಸೊ ಜಾಮೆಟ್ರಿನಲ್ಲಿ ಕೆಲವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಸಹ ಕೇಳ್ತಾರೆ, ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದು ಬೇಸಿಕ್ ಪ್ರಾಪರ್ಟೀಸ್ ಮೇಲೆ ಇರುತ್ತೆ. ನಿಮಗೆ ಬೇಸಿಕ್ ಪ್ರಾಪರ್ಟೀಸ್ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ ಪಾಸ್ಟುಲೇಟ್ಸ್ ಅಲ್ಲಿ. ಸೊ ಅದನ್ನ ವಿಡಿಯೋನ ವಾಚ್ ಮಾಡಿ. ಅಂಡ್ ಸೊ ಲೆಟ್ ಅಸ್ ಬಿಗಿನ್ ದ ವಿಡಿಯೋ ಗೈಸ್. ಸೊ ಫಸ್ಟ್ ಆಫ್ ಆಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲಾ ಗೆಳೆಯರಿಗೆ ಶೇರ್ ಮಾಡಿ, ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ವಿಡಿಯೋ ಸಿಗ್ಲಿ ಹಾಗೂ ಅವರು ವಾಚ್ ಮಾಡ್ಲಿ. ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ನೋಡಿ, ಕೊಟ್ಟಿರೋಂತಹ ಕ್ವಶನ್ ಓದೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಬೇಸಿಕ್ ಪಾಸ್ಟುಲೇಟ್ ಆಫ್ ಯೂಕ್ಲಿಡಿಯನ್ ಜಾಮೆಟ್ರಿ. ಯೂಕ್ಲಿಡಿಯನ್ ಜಾಮೆಟ್ರಿನಲ್ಲಿ ಬೇಸಿಕ್ ಪಾಸ್ಟುಲೇಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯೂಕ್ಲಿಡಿಯನ್ ಜಾಮೆಟ್ರಿನಲ್ಲಿ ಬೇಸಿಕ್ ಪಾಸ್ಟುಲೇಟ್ ಯಾವುದು? ನೋಡಿ, ಆಪ್ಷನ್ಸ್ ಓದೋದಾದ್ರೆ, ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 points in a curve, a circle can be drawn through any 3 points, and a line has no thickness. ಲೈನ್ ಅಂತ ಅಂದ್ಮೇಲೆ ನೋ ಥಿಕ್ನೆಸ್, ಅದು ಓಕೆ. ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ಥ್ರೂ ಎನಿ 3 points ಅಂತ ಹೇಳ್ತಿದ್ದಾರೆ. ಓಕೆ, ಸರ್ಕಲ್ ನ ಡ್ರಾ ಮಾಡ್ಬೇಕಂದ್ರೆ ನಿಮಗೆ 2 points ಇದ್ರೆ ಸಾಕು. ಜಸ್ಟ್ ಯು ಕ್ಯಾನ್ ಡ್ರಾ ದ ಸರ್ಕಲ್, ರೈಟ್? The shortest distance between 2 points in a curve. Shortest distance between 2 points in a curve. ಇದು ಒಂದು ಕರ್ವ್ ಇದೆ ಅಂತಂದ್ರೆ ಇದರಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದಾಗಿರುತ್ತೆ? ಒಂದು ಡಾಟ್ ಟು ಡಾಟ್, 2 dots ಇಟ್ಕೊಂಡ್ರೆ ನಿಮಗೆ ಇಲ್ಲಿಂದ ಸೆಮಿ ಸರ್ಕಲ್ ಹಾಕಿದ್ರೆ ಇದು ದಿಸ್ ವಿಲ್ ಬಿ ದ ಮ್ಯಾಕ್ಸಿಮಮ್. ಓಕೆ, ಈ ಸೆಮಿ ಸರ್ಕಲ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಆಗುತ್ತೆ, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 points in a curve ಅಂತಾನೆ. 2 points in a curve ಅಂದ್ರೆ ಎಲ್ಲಿ ಸ್ಪೆಸಿಫಿಕ್ ಆಗಿಲ್ಲ. ಸೊ ದಿಸ್ ಆಲ್ 3 options are not related. ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋದು ಒನ್ ಆಫ್ ದಿ ಬೇಸಿಕ್ ಪಾಸ್ಟುಲೇಟ್ ಆಫ್ ಯೂಕ್ಲಿಡಿಯನ್ ಜಾಮೆಟ್ರಿ ಗೈಸ್. ಓಕೆ, ಎಲ್ಲಾ ರೈಟ್ ಆಂಗಲ್ಸ್ ಏನಿದೆ ಅಲ್ಲ ಅವೆಲ್ಲಾನು ಈಕ್ವಲ್ ಇರ್ತವೆ ಅಂತ ಹೇಳ್ತಿದ್ದಾರೆ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಗೈಸ್. ದ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಕ್ಸಿಯಮ್ ಇಸ್ ಯೂಸ್ ಟು ಡಿರೈವ್ ದ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ. ಈ ಸ್ಟೇಟ್ಮೆಂಟ್ ಏನು? ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್, ದ ಹೋಲ್ಸ್ ಆರ್ ಈಕ್ವಲ್. ಇದನ್ನ ನಾನು ನಿಮ್ಗೆ ಥಿಯರಿನಲ್ಲಿ ಹೇಳ್ಕೊಟ್ಟಿದ್ದೆ, ಥಿಯರಿ ವಿಡಿಯೋನಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಅದ್ರ ಬೇಸ್ ಮೇಲೆ ಬಂದಿರುವಂತಹ ಸ್ಟೇಟ್ಮೆಂಟ್ ಇದು. ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್, ದ ಹೋಲ್ಸ್ ಆರ್ ಈಕ್ವಲ್ ಅಂತ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ, ಇದು ಒನ್ ಆಫ್ ದಿ ಅಡಿಟಿವ್ ಪ್ರಾಪರ್ಟಿ. ಅಂದ್ರೆ ಎಡಿಷನ್ ಪ್ರಾಪರ್ಟಿ ಆಗಿರುತ್ತೆ ಗೆಳೆಯರೆ, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಅಲ್ಲ, ರಿಫ್ಲೆಕ್ಸಿವ್ ಆಕ್ಸಿಯಮ್ ಅಲ್ಲ, ಮಲ್ಟಿಪ್ಲಿಕೇಶನ್ ಆಕ್ಸಿಯಮ್ ಅಲ್ಲ, ಟ್ರಾನ್ಸಿಟಿವ್ ಆಕ್ಸಿಯಮ್ ಸಹ ಅಲ್ಲ. ಸೊ ದ ರೈಟ್ ಆನ್ಸರ್ ಫಾರ್ ಈಕ್ವಲ್ಸ್ ಆರ್ ಆಡೆಡ್ ಅಂತ ಕೊಟ್ಟಿದ್ದಾದ್ಮೇಲೆ ಇದು ಎಡಿಷನ್ ಇರಬೇಕು. ಸೊ ಮಲ್ಟಿಪ್ಲಿಕೇಶನ್ ಅಂತ ಇರೋ ಚಾನ್ಸ್ ಇಲ್ಲ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಸಹ ನೀವು ರೈಟ್ ಆನ್ಸರ್ ಟಿಕ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಎ ಪಾಸ್ಟುಲೇಟ್. ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಪಾಸ್ಟುಲೇಟ್ ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ? ಆಕ್ಸಿಯಮ್ ಇರಬಹುದು, ಪಾಸ್ಟುಲೇಟ್ ಆಗಿರ್ಬೋದು. ಸೊ ಆಕ್ಸಿಯಮ್ಸ್ ಅಲ್ಲದೆ ಪಾಸ್ಟುಲೇಟ್ಸ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾದ ಉತ್ತರ ಅಂತ ಕೇಳ್ತಿದ್ದಾರೆ. ಎ ಲೈನ್ ಸೆಗ್ಮೆಂಟ್ ಕೆನ್ ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೈಟ್ಲಿ ಇನ್ ಬೋತ್ ಡೈರೆಕ್ಷನ್ಸ್. ಒಂದು ಲೈನ್ ಸೆಗ್ಮೆಂಟ್ ನ ನೀವು ಈ ಕಡೆ ಡೈರೆಕ್ಷನ್ ಆದ್ರೂ ತಗೊಂಡೋಗ್ಬೋದು, ಅಥವಾ ಈ ಕಡೆ ಡೈರೆಕ್ಷನ್ ಆದ್ರೂ ತಗೊಂಡೋಗ್ಬೋದು. ಸೊ ಅದಕ್ಕೆ ನಾವು ಒಂದು ಲೈನ್ ಸೆಗ್ಮೆಂಟ್ ನ ಇಂಡೆಫಿನೈಟ್ ಅಂದ್ರೆ ಈ ಕಡೆ ಆದ್ರೂ ಇನ್ಫಿನೈಟ್ಲಿ ಹೇಳ್ಕೊಂಡು ಹೋಗಿ, ಈ ಕಡೆ ಆದ್ರೂ ಇನ್ಫಿನೈಟ್ ಆಗಿ ಹೇಳ್ಕೊಂಡು ಹೋಗ್ಬೋದು. ಸೊ ದಟ್ ಈಸ್ ವಾಟ್ ಒನ್ ಆಫ್ ದಿ ಪಾಸ್ಟುಲೇಟ್ಸ್ ಇಸ್. ಬಟ್ ಅದರ್ ಪಾಸ್ಟುಲೇಟ್ಸ್ ಏನ್ ಹೇಳುತ್ತೆ ನೋಡೋಣ. ಏದಾರ್ ಆಪ್ಷನ್ಸ್, ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲೇಟರಲ್ ಸಮ್ ಟು 360 ಡಿಗ್ರಿ. ಈ ಆಂಗಲ್ಸ್ ಬಗ್ಗೆ ಯಾರು ಮಾತಾಡಲ್ಲ, ನೆನ್ಪಿಟ್ಕೊಳ್ಳಿ. ಆಂಗಲ್ಸ್ ಎಲ್ಲ ನಾವು ಥಿಯರಮ್ಸ್ ಅಲ್ಲಿ ಮಾತಾಡ್ತೀವಿ. ದ ಬೇಸ್ ಆಂಗಲ್ಸ್ ಆಫ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್ ಆರ್ ಕಾಂಗ್ರಿಯೆಂಟ್. The diagonals of a rectangle bisect each other. The diagonal of a rectangle ಅಂದ್ರೆ ಈ ತರ, ಈ ಡಯಾಗ್ನಲ್ ಏನಿದೆ ಅಲ್ಲ, ಈ ಡಯಾಗ್ನಲ್ ಆಫ್ ಎ ರೆಕ್ಟಾಂಗಲ್ ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಇವೆರಡನ್ನ ಸಪರೇಟ್ ಆಗಿ ಮಾಡುತ್ತೆ, ಬೈಸೆಕ್ಟರ್. ಓಕೆ, ಎರಡು ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡುತ್ತೆ, ದಟ್ಸ್ ಫೈನ್. ಬಟ್ ಈ ಸ್ಟೇಟ್ಮೆಂಟ್ಸ್ ಯಾವುದು ಪಾಸ್ಟುಲೇಟ್ಸ್ ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಮೇನ್. ಪಾಸ್ಟುಲೇಟ್ ಸಂಬಂಧಪಟ್ಟಿದ್ದೇನು?
ಒಂದು ಲೈನ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದಾಗ ಏನ್ ಎಕ್ಸ್ಟೆಂಡ್ ಮಾಡ್ತೀವಿ ಒಂದು ಲೈನ್ ಸೆಗ್ಮೆಂಟ್, ಈ ಲೈನ್ ಇನ್ನೂ ಒಂದು 5 ಮೀಟರ್ ಹೇಳಿದೆ, ಇಲ್ಲಿ ಇನ್ನೂ 5 ಮೀಟರ್ ಹೇಳಿದೆ, ಈ ಕಡೆ 5 ಮೀಟರ್ ಹೇಳಿದೆ, ಈ ಕಡೆ 5 ಮೀಟರ್, ಈ ತರ ನಾನು ಎಷ್ಟಾದ್ರೂ ಹೇಳ್ಕೊಂತ ಹೋಗ್ಬೋದು ಇಂಡೆಫಿನೆಟ್ ಆಗಿ ಬೋತ್ ಡೈರೆಕ್ಷನ್ಸ್ ಅಲ್ಲಿ. ಒಂದು ಈ ಕಡೆ ಡೈರೆಕ್ಷನ್ 1 ಇರ್ಬೋದು ಅಥವಾ ಡೈರೆಕ್ಷನ್ 2 ಇರ್ಬೋದು. ಸೊ ದಟ್ ಈಸ್ ವೈ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಬಂದು ಆಪ್ಷನ್ ಎ ಆಗಿರುತ್ತೆ ಗೆಳೆಯರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ನ ಅಬ್ಸರ್ವ್ ಮಾಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಆಕ್ಸಿಯೋಮ್? ಆಕ್ಸಿಯೋಮ್ಗೆ ಸಂಬಂಧಪಟ್ಟಿದ್ದು ಯಾವುದು? The sum of the angles in a right angle, sum of the angles in a triangle is 180 degree. Okay, ಈ statement correct, but ಇದು axiom ಅಲ್ಲ. Things that are equal to the same thing are equal to each other. ನೋಡಿ, things that are equal to the same thing are equal to each other. ಅಂದ್ರೆ ಇವಾಗ ಇದು ಒಂದು ಥಿಂಗ್ ಇದೆ, ಇದೊಂದು ಥಿಂಗ್ ಇದೆ. ಓಕೆ, ಇವೆರಡು ಸಪರೇಟ್ ಥಿಂಗ್ಸ್. ಇದು ಥಿಂಗ್ ಎ, ಇದು ಥಿಂಗ್ ಬಿ. ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಟ್ರಯಾಂಗಲ್ಸ್ ಅನ್ಕೊಳ್ಳಿ. ಓಕೆ, ಎಕ್ಸಾಂಪಲ್. ಸೊ ಇವಾಗ ಈ ಪರ್ಟಿಕ್ಯುಲರ್ ಥಿಂಗ್ ಏನಿದೆ ಅಲ್ಲ, ಇದು ಎರಡಕ್ಕೂ ಈಕ್ವಲ್ ಇದೆ ಅಂತಂದ್ರೆ ಥಿಂಗ್ಸ್ ದಟ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್, ಸೇಮ್ ಟೈಪ್. ಓಕೆ, ಸೇಮ್ ಟೈಪ್ ಆಫ್ ಎ ಥಿಂಗ್, ಇವೆರಡು ಸೇಮ್ ಟೈಪ್ ಇದೆ. ಓಕೆ, ಇದು ಸರ್ ಆಲ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಇಟ್ಕೊಳ್ಳಿ. ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಆಫ್ ದ ಸೇಮ್ ಟೈಪ್ ಆರ್ ಈಕ್ವಲ್ ಟು ಈಚ್ ಅದರ್, ಎರಡು ನಿಮಗೆ ಈಕ್ವಲ್ ಆಗಿರ್ಬೇಕು. ಈ ತರ ಸ್ಟೇಟ್ಮೆಂಟ್ ನಮಗೆ ಆಕ್ಸಿಯಮ್ ಅಲ್ಲೇ ಬರೋದು. ಸೊ ಈ ತರದ್ನ ನಾವೇನಂತ ಕರಿತೀವಿ? ಟ್ರಾನ್ಸಿಟಿವ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ಸೊ ಈ ತರ ಸ್ಟೇಟ್ಮೆಂಟ್ಸ್ ನಾವು ಟ್ರಾನ್ಸಿಟಿವ್ ಪ್ರಾಪರ್ಟಿ ಆಫ್ ಈಕ್ವಾಲಿಟಿ ಅಂತಾನು ಕರಿತೀವಿ. ಏನು? ಟ್ರಾನ್ಸಿಟಿವ್ ಪ್ರಾಪರ್ಟಿ ಆಫ್ ಈಕ್ವಾಲಿಟಿ ಅಂತ ಕರಿತೀವಿ. ನಿಮಗೆ ಈ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಅವರು ಇದು ಯಾವ ಪ್ರಾಪರ್ಟಿ ಅಂತ ಕೇಳಬಹುದು, ಟ್ರಾನ್ಸಿಟಿವ್ ಪ್ರಾಪರ್ಟಿ ಆಫ್ ಈಕ್ವಾಲಿಟಿ ಅಂತ ನೀವು ಹೇಳ್ಬೇಕಾಗುತ್ತೆ. ಅದರ್ ಆಪ್ಷನ್ಸ್ ನೋಡೋದಾದ್ರೆ, ದ ಏರಿಯಾ ಆಫ್ ಎ ಸರ್ಕಲ್ ಇಸ್ ಪೈ ಆರ್ ಸ್ಕ್ವೇರ್, ಇದು ಓಕೆ, ದಟ್ಸ್ ಫೈನ್. ಬಟ್ ದ ಆಂಗಲ್ ಇನ್ ಆನ್ ಐಸೋಸೆಲೆಸ್ ಟ್ರಯಾಂಗಲ್ ಆರ್ ಈಕ್ವಲ್. ಸೊ ಇವ್ಯಾವು ನಿಮಗೆ ಆಕ್ಸಿಯಮ್ ಸ್ಟೇಟ್ಮೆಂಟ್ ಅಲ್ಲ. ಓನ್ಲಿ ಒನ್ ಅಂಡ್ ಓನ್ಲಿ ಸ್ಟೇಟ್ಮೆಂಟ್ ಇಸ್ ದ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಡಸ್ ದ ಪ್ಯಾರಲಲ್ ಪಾಸ್ಟುಲೇಟ್ ಇನ್ ಯೂಕ್ಲಿಡಿಯನ್ ಜಾಮೆಟ್ರಿ ಸ್ಟೇಟ್? ಪ್ಯಾರಲಲ್ ಪಾಸ್ಟುಲೇಟ್ಸ್ ಇದಾವೆ. ಸೊ ಈ ತರ ಪ್ಯಾರಲಲ್ ಲೈನ್ಸ್ ತರ. ಪ್ಯಾರಲಲ್ ಪಾಸ್ಟುಲೇಟ್ ಅಲ್ಲಿ ಏನಂತಂದ್ರೆ, ಒಂದು ಪ್ಯಾರಲಲ್ ಲೈನ್ ಇದೆ ಅಂತಂದ್ರೆ ಈ ಲೈನ್ ಮೇಲೆ ಎಲ್ಲೇ ಒಂದು ಪಾಯಿಂಟ್ ಎಳಿಬಾರ್ದು. ಅದು ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಹಾಕಿ ನೀವು ಒಂದು ಲೈನ್ ಹಾಕಿದ್ರೆ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಪ್ಯಾರಲಲ್ ವಿತ್ ದ ಲೈನ್ ವಿಚ್ ಇಸ್ ಅವೈಲೇಬಲ್. ಅಂದ್ರೆ ಆಲ್ರೆಡಿ ಇರುವಂತಹ ಲೈನ್ ಜೊತೆಗೆ ಈ ಲೈನ್ ಪ್ಯಾರಲಲ್ ಆಗಿರುತ್ತೆ. ಇಲ್ಲೊಂದು ಪಾಯಿಂಟ್ ಹಾಕಿ ಹಿಂಗ್ ಒಂದು ಲೈನ್ ಎಳೆದು ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಮೇಲೆ ಲೈನ್ ಎಳಬೇಕು. ಸೊ ಈ ತರ ಇವೆಲ್ಲ ಏನಾಗುತ್ತೆ? ಪ್ಯಾರಲಲ್ ಲೈನ್ಸ್. ಸೊ ಪ್ಯಾರಲಲ್ ಪಾಸ್ಟುಲೇಟ್ ಅಂತಂದ್ರೇನೆ ಥ್ರೂ ಎನಿ ಪಾಯಿಂಟ್ ನಾಟ್ ಆನ್ ದ ಗಿವನ್ ಲೈನ್. ನೋಡಿ, ಅವರು ಅದನ್ನೇ ಹೇಳ್ತಿದ್ದಾರೆ, ಥ್ರೂ ಎನಿ ಪಾಯಿಂಟ್ ನಾಟ್ ಆನ್ ಎ ಗಿವನ್ ಲೈನ್. ಎಲ್ಲ ಕಡೆನೂ ಅದೇ ಇದೆ, ನಾಟ್ ಆನ್ ಎ ಗಿವನ್ ಲೈನ್, ನಾಟ್ ಆನ್ ಎ ಗಿವನ್ ಲೈನ್. ಈ ಪ್ಯಾರಲಲ್ ಲೈನ್ಸ್ ಇವೆಂಚುಲಿ ಇಂಟರ್ಸೆಕ್ಟ್ ಅಂತವ್ರು. ಪ್ಯಾರಲಲ್ ಲೈನ್ಸ್ ಅಂದ್ರೆ ಇಂಟರ್ಸೆಕ್ಟ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ನೆವರ್ ಎಂಡಿಂಗ್ ಆರ್ ನೆವರ್ ಇಂಟರ್ಸೆಕ್ಟಿಂಗ್. ಇವೆರಡು ಕಲಿಯಲ್ಲ, ಎಲ್ಲೇ ಆದ್ರೂ ಕಲಿಯಲ್ಲ, ಎಷ್ಟೇ ದೂರ ಹೋದ್ರೂ ಕಲಿಯಲ್ಲ. ಎರಡು ಪ್ಯಾರಲಲ್ ಆಗಿರುತ್ತೆ ಅಂತ ಅರ್ಥ. ಲಾಸ್ಟ್ ಆಪ್ಷನ್ ಡಿಲೀಟ್ ಮಾಡ್ಬೇಕು ನೀವು. ಬಟ್ ನೆಕ್ಸ್ಟ್ ಆಪ್ಷನ್ಸ್ ಏನು? ಥ್ರೂ ಎನಿ ಪಾಯಿಂಟ್ ನಾಟ್ ಆನ್ ದ ಗಿವನ್ ಲೈನ್ ದೇರ್ ಈಸ್ ಎಕ್ಸಾಕ್ಟ್ಲಿ ಒನ್ ಲೈನ್ ಪ್ಯಾರಲಲ್ ಟು ದ ಗಿವನ್ ಲೈನ್. ಓಕೆ, ಇದು ಸೂಟಬಲ್ ಇದೆ. ಥ್ರೂ ಎನಿ ಪಾಯಿಂಟ್ ನಾಟ್ ಆನ್ ದ ಗಿವನ್ ಲೈನ್ ದೇರ್ ಆರ್ ಇನ್ಫಿನೈಟ್ಲಿ ಮೆನಿ ಲೈನ್ಸ್ ಪ್ಯಾರಲಲ್ ಟು ದ ಗಿವನ್ ಲೈನ್. ಇದು ಹೇಳಕ್ಕಾಗಲ್ಲ. ಇನ್ಫಿನೈಟ್ಲಿ ಮೆನಿ ಲೈನ್ಸ್ ಅಂತ ಹೆಂಗ್ ಹೇಳ್ತಾರೆ? ಇನ್ಫಿನೈಟ್ಲಿ ಅಂದ್ರೆ ಎಷ್ಟೋ ಲೈನ್ಸ್. ವಿ ಕೆನಾಟ್ ಜಡ್ಜ್. ಇನ್ಫಿನೈಟ್ಲಿ ಮೆನಿ ಲೈನ್ಸ್ ಪ್ಯಾರಲಲ್ ಟು ದ ಗಿವನ್ ಲೈನ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಅಲ್ಲಿ ನೀವು ಹೀಗಾಕಿದ್ರು ಅದು ಪ್ಯಾರಲಲ್ ಇರುತ್ತೆ ಅಂತಾರೆ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಈಗ ಒಂದ್ ಲೈನ್ ಈ ತರ ಇದೆ ಅಂತಂದ್ರೆ ಈ ಪಾಯಿಂಟ್ ನ ನೀವು ಹೀಗೆ ಹಾಕ್ಬಿಟ್ರೆ ಇಂಟರ್ಸೆಕ್ಟ್ ಆಗೋಯ್ತು. ಸೊ ಇಟ್ ಈಸ್ ನಾಟ್ ಪ್ಯಾರಲಲ್. ಹೀಗೆ ಹಾಕಿದ್ರು ಇಂಟರ್ಸೆಕ್ಟ್ ಆಗೋಯ್ತು, ಹೀಗೆ ಹಾಕಿದ್ರು ಇಂಟರ್ಸೆಕ್ಟ್. ಪ್ಯಾರಲಲ್ ಲೈನ್ ಅಂದ್ರೆ ಹಿಂಗೆ ಬರ್ಬೇಕು. ಒಂದು ಪಾಯಿಂಟ್ ಹಾಕಿ ಎಕ್ಸಾಕ್ಟ್ಲಿ ಒಂದೇ ಒಂದು ಲೈನ್ ಪ್ಯಾರಲಲ್ ಆಗಿ ಆಗ್ಬೇಕು. ಒಂದೇ ಒಂದು ಲೈನ್ ಪ್ಯಾರಲಲ್ ಆಗಿ ಆಗ್ಬೇಕು. ಒಂದೇ ಲೈನ್. ದೇರ್ ಶುಡಂಟ್ ಬಿ ಎನಿ ಅದರ್ ಲೈನ್ಸ್. ಓಕೆ, only one parallel line is possible. And then below, so ಈ statement wrong. Through any point not on the given line there is no line parallel to the given line. No line parallel ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಒಂದು ಪಾಯಿಂಟ್ ಹಾಕಿದ್ಮೇಲೆ ಒಂದು ಲೈನ್ ಹಾಕ್ಬೋದು, ಒಂದು ಲೈನ್ ಎಕ್ಸಾಕ್ಟ್ ಆಗಿ ಪ್ಯಾರಲಲ್ ಆಗಿ ಹಾಕ್ಬೋದು, ಬಟ್ ಮೆನಿ ಲೈನ್ಸ್ ಹಾಕಕ್ ಬರಲ್ಲ. ಅಂಡ್ ನೋ ಲೈನ್ ಅನ್ನೋದು ಇಟ್ ಈಸ್ ನಾಟ್ ಎ ರೈಟ್ ಸ್ಟೇಟ್ಮೆಂಟ್. ಸೊ ದ ರೈಟ್ ಸ್ಟೇಟ್ಮೆಂಟ್ ಬಂದು ನಿಮಗೆ ಫಸ್ಟ್ ಆಪ್ಷನ್, ದಟ್ ಈಸ್ ಥ್ರೂ ಎನಿ ಪಾಯಿಂಟ್ ನಾಟ್ ಆನ್ ಎ ಗಿವನ್ ಲೈನ್ ದರ್ ಈಸ್ ಎಕ್ಸಾಕ್ಟ್ಲಿ ಒಂದೇ ಒಂದು ಪ್ಯಾರಲಲ್, ಒಂದೇ ಲೈನ್ ಇರುತ್ತೆ, ಅದು ಪ್ಯಾರಲಲ್ ಆಗಿ ಮಾಡ್ಬೋದು. ನಾವು ಒಂದು ಪಾಯಿಂಟ್ಗೆ ಒಂದು ಲೈನ್ ಹಾಕ್ಬಿಟ್ಟು ಪ್ಯಾರಲಲ್ ಆಗಿ ತಗೊಂಡ್ಬರ್ಬೋದು. ಸೊ ಇದು ನಿಮಗೆ
ಪ್ಯಾರಲಲ್ ಪಾಸ್ಚುಲೇಟ್ಸ್ ಹೇಳುತ್ತೆ. ಹಾಗೆ ಅಂತ ಹೇಳ್ಬಿಟ್ಟು ಮೆನಿ ಲೈನ್ಸ್ ಪ್ಯಾರಲ್ ಆಗಿ ಹಾಕಕ್ ಬರಲ್ಲ, ಅದೇ ಒಂದು ಪಾಯಿಂಟ್ ಗೆ. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಸಪರೇಟ್ ಇರ್ಬೇಕು, ಇನ್ನೊಂದು ಪಾಯಿಂಟ್ ಸಪರೇಟ್ ಇರ್ಬೇಕು, ಹೀಗೆ. ಓಕೆ, ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಸೊ ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಈ ವಿಡಿಯೋನ ಎಲ್ಲರ ಹತ್ರ ಶೇರ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ತರ ನಾ ಇನ್ನು ಎಲ್ಲಾ ಚಾಪ್ಟರ್ಸ್ ಅಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀನಿ. ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಇನ್ನು ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ, ಬಟ್ ಕನ್ಫರ್ಮ್ ಡೇಟ್ ಇನ್ನು ಎಲ್ಲೂ ಅನೌನ್ಸ್ ಆಗಿಲ್ಲ. ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಅಂತಂದ್ಮೇಲೆ ನಾನು ನಿಮಗೆ ಬ್ಲೈಂಡ್ ಆಗಿ ಹೇಳಕ್ ಹೋಗಲ್ಲ. ಓನ್ಲಿ ವೆನ್ ದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕಮ್ಸ್, ಆಗ ಮಾತ್ರ ನಾನು ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ಆಗಿನ ತನಕ ನಮ್ಮ ಪ್ರಯಾಣವನ್ನು ನಿಲ್ಸೋದು ಬೇಡ. Let's be unstoppable. Okay, thank you guys, wish you all the best, good day.